ಅಂದರೆ ನಾವು ನೋಡ್ತೇವೆ ಆ ಮನೆ ಅದು ಒಬ್ಬ ಸಭಾ ಮಂದಿರದ ಅಧಿಕಾರಿಯ ಮನೆಯಾಗಿದೆ ಎಂಬುದಾಗಿ ನಾವು ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನದಲ್ಲಿ ಈ ಮನೆ ಯಾರದೆಂಬುದಾಗಿ ನೋಡ್ತಾ ಇದ್ದೇವೆ. ಈ ಮನೆ ಒಬ್ಬ ಸಭಾ ಮಂದಿರದ ಅಧಿಕಾರಿಯ ಮನೆಯಾಗಿದೆ ಮೊದಲನೇದಾಗಿ. ಮತ್ತು ಎರಡನೇದಾಗಿ ಈ ಮನೆಗೆ ಇವತ್ತೊಂದು ನಾವು ಹೆಸರನ್ನು ಕೊಡುವಂಥವರಾಗಿದ್ದೇವೆ. ಈ ಮನೆ ಎಂಥ ಮನೆಯಪ್ಪ ಅಂತಂದರೆ ಈ ಮನೆ ದುಃಖದಿಂದ ಕೂಡಿದಂಥ ಮನೆಯಾಗಿದೆ. ಈ ಮನೆ ಯಾವ ಮನೆ ಇದು ಬಹಳ ದುಃಖದಿಂದ ಕೂಡಿದಂಥ ಮನೆಯಾಗಿದೆ. ಇದು ಕಣ್ಣೀರಿನಿಂದ ಕೂಡಿದಂಥ ಮನೆಯಾಗಿದೆ. ಬಹಳ ವೇದನೆಯಿಂದ ಕೂಡಿದಂಥ ಮನೆಯಾಗಿದೆ. ಬಹಳ ಆತಂಕದಿಂದ ಕೂಡಿದಂಥ ಮನೆಯಾಗಿದೆ. ಈ ಮನೆ ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ ಈ ಮನೆಯಲ್ಲಿ ಸಂತೋಷ ಪಡುವುದಕ್ಕೋಸ್ಕರವಾಗಿ ಯಾವುದೇ ಒಂದು ಮೂಲೆಯಲ್ಲಿ ಕೂಡ ನಮಗೆ ಒಂದು ಇಂಚು ಕೂಡ ನಮಗೆ ಸಂತೋಷದ ಸಂಗತಿ ಈ ಮನೆಯಲ್ಲಿ ನಮಗೆ ಕಾಣುತ್ತಾ ಇಲ್ಲ. ಅಫ್ಕೋರ್ಸ್ ಈ ಮನೆ ಒಬ್ಬ ಅಧಿಕಾರಿಯ ಮನೆಯಾಗಿದೆ. ಸಕಲ ಸವಲತ್ತು ಆ ಮನೆಯಲ್ಲಿದೆ. ಹಣ ಇದೆ, ಬಲ ಇದೆ, ಅಧಿಕಾರ ಇದೆ, ಈ ಮನೆಯಲ್ಲಿ ಎಲ್ಲ ಇದೆ. ಆದರೆ ನಾವು ನೋಡ್ತೇವೆ ಈ ಮನೆಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಈ ಮನೆಯಲ್ಲಿ ಇದ್ದರೂ ಕೂಡ ನಾವು ನೋಡ್ತೇವೆ ಈ ಮನೆ ದುಃಖದಿಂದ ಕೂಡಿದಂಥ ಮನೆಯಾಗಿದೆ. ಈ ಮನೆ ಆತಂಕದಿಂದ ಕೂಡಿದಂಥ ಮನೆಯಾಗಿದೆ. ಈ ಮನೆ ವೇದನೆಯಿಂದ, ಕಣ್ಣೀರಿನಿಂದ ಮತ್ತು ಭಯಾಂದೋಲನದಿಂದ ತುಂಬಿದಂಥ ಮನೆ ಈ ಮನೆಯಾಗಿದೆ ಎಂಬುದಾಗಿ ನಾವು ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 41ನೇ ವಚನದಲ್ಲಿ ಈ ವಾಕ್ಯ ಭಾಗ ನಾವು ನೋಡ್ತಿದ್ದೇವೆ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ನಾನು ಇವತ್ತು ಯಾರ ಜೊತೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ನಾನು ಯಾರ ಎದುರುಗಡೆ ನಿಂತು ಇವತ್ತು ನಾನು ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಈ ಸಂದೇಶ ನಿಮ್ಗೆ ಅರ್ಥ ಆಗಬೇಕಪ್ಪ ಅಂತಂದರೆ, ನನ್ನ ಭಾಷೆ ನಿಮ್ಗೆ ಅರ್ಥ ಆಗಬೇಕಪ್ಪ ಅಂತಂದರೆ, ಇವತ್ತು ದೇವರು ಮಾತಾಡುವಂಥ ವಿಧಾನ ನಿಮ್ಗೆ ಅರ್ಥ ಆಗಬೇಕಪ್ಪ ಅಂತಂದರೆ, ನೀವಿಲ್ಲಿ ಚಾಕ್ಲೇಟ್ ಕ್ರೈಸ್ತರಾಗಿ ಒಂದು ವೇಳೆ ಕೂತ್ಕೊಂಡಿದ್ರಪ್ಪ ಅಂತಂದರೆ ಈ ಸಂದೇಶ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ಹೇಳಿದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೊಂದು ವೇಳೆ ಚಾಕ್ಲೇಟ್ ಕ್ರೈಸ್ತರಾಗಿ ಇಲ್ಲಿ ಕೂತ್ಕೊಂಡು ನನ್ನ ಮಾತುಗಳನ್ನ ನೀವು ಕೇಳ್ತಾ ಇರೋದಾದರೆ ಈ ಸಂದೇಶ ನಿಮಗೆ ಅರ್ಥ ಆಗೋದಿಲ್ಲ. ನೀವೆಂಥ ಕ್ರೈಸ್ತರಾಗಿ, ಎಂಥ ದೇವರ ಮಕ್ಕಳಾಗಿ ನೀವು ನಮ್ಮ ಮಾತುಗಳನ್ನು ಕೇಳಬೇಕಪ್ಪ ಅಂತಂದರೆ ಜೇಡಿ ಮಣ್ಣಿನಂತೆ ನೀವೊಂದು ವೇಳೆ ತಯಾರಾಗಿ ಒಂದು ವೇಳೆ ಇಲ್ಲಿ ನನ್ನ ಮಾತುಗಳನ್ನು ನೀವು ಕೇಳ್ತಾ ಇದ್ರಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಭಾಷೆ, ನನ್ನ ಸಂದೇಶ, ಪರಿಶುದ್ಧಾತ್ಮನ ಆವೇದನೆ ನಿಮ್ಮೆಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಯಾಕಂದರೆ ಚಾಕ್ಲೇಟ್ ಕ್ರೈಸ್ತರಂದ್ರೆ ಹೆಂಗಿರ್ತಾರಪ್ಪ ಅಂತಂದರೆ, ಚಾಕ್ಲೇಟ್ ಹೇಗೆ ನೀರಲ್ಲಿ ಬಿದ್ದ ತಕ್ಷಣ ಕರಗಿ ಹೋಗ್ತದೋ ಅದೇ ರೀತಿಯಾಗಿ ಈ ಲೋಕದಲ್ಲಿ ಕ್ರೈಸ್ತರು ಅಂತೇಳಿ ಚಲಾವಣೆಯಲ್ಲಿರುವಂಥ ಕೆಲವ್ರ ಜೀವನ ಹೆಂಗಿರ್ತದಂದರೆ ವ್ಯಾಧಿ, ಬಾಧೆ, ಸಂಕಟ, ನೋವು, ಕಣ್ಣೀರು, ನಿಂದೆ, ಅವಮಾನಗಳು ಬಂದ ತಕ್ಷಣ ಅವ್ರೇನಾಗ್ತಾರಪ್ಪ ಅಂತಂದರೆ ಕರಗೋಗ್ಬಿಡ್ತಾರೆ. ಏನಾಗ್ತಾರೆ ಅವ್ರು ಏನಾಗ್ತಾರೆ? ಅವರು ಕರಗೋಗ್ತಾರೆ. ಅವ್ರಿಗೆ ನಾನು ಕೊಡುವಂಥ ಹೆಸರೇನಪ್ಪ ಅಂತಂದರೆ ಚಾಕ್ಲೇಟ್ ಕ್ರೈಸ್ತರು. ಅವರು ಯಾವ ಕ್ರೈಸ್ತರು? ಚಾಕ್ಲೇಟ್ ಕ್ರೈಸ್ತರು. ಒಂದು ವೇಳೆ ಈ ಸಮಯದಲ್ಲಿ ಇಲ್ಲಿ ಕೂತಿರುವಂಥ ನೀವು ಯಾರೇ ಕೂಡ ನೀವು ಚಾಕ್ಲೇಟ್ ಕ್ರೈಸ್ತರಾಗಿದ್ದರೆ, ಮೇಣದ ಬತ್ತಿ ಕ್ರೈಸ್ತರಾಗಿದ್ದರೆ ನಿಮಗೆ ಈ ಸಂದೇಶದಿಂದ ಯಾವುದೇ ಪ್ರಯೋಜನ ಇಲ್ಲ. ಕಾರಣ ಏನಪ್ಪ ಅಂತಂದರೆ ದೇವರಿವತ್ತು ಯಾರ ಜೊತೆ ಮಾತಾಡ್ಬೇಕಂತ ಇದ್ದಾನಪ್ಪ ಅಂತಂದರೆ, ದೇವರಿವತ್ತು ಎಂಥವ್ರ ಜೊತೆ ಆತನ ಮಾತಾಡಬೇಕಂತನಪ್ಪ ಅಂತಂದರೆ ಜೇಡಿ ಮಣ್ಣಿನಂತೆ ಯಾರು ತಯಾರಾಗಿದ್ದರು. ಜೇಡಿ ಮಣ್ಣಿನಲ್ಲಿರುವಂಥ ಒಂದು ಗುಣ ಏನಪ್ಪ ಅಂತಂದರೆ ಅದಕ್ಕೆಷ್ಟೇ ಬೆಂಕಿ ಹತ್ತಿರ ಒಯ್ಯಿರಿ, ನೀವು ಎಷ್ಟೇ ಬೆಂಕಿಯಲ್ಲಿ ಅದನ್ನು ಹಾಕ್ರಿ, ಆದರೆ ಅದು ಮತ್ತಷ್ಟು ಗಟ್ಟಿಯಾಗ್ತಾ ಬರ್ತದೆ ಹೊರತಾಗಿ ಅದರಲ್ಲಿ ಯಾವುದೇ ಕರಗುವಂಥ ಸ್ವಭಾವ ಅದರಲ್ಲಿ ಬರುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ನಿಜವಾದಂಥ ಕ್ರೈಸ್ತನಾಗಿರೋದಾದರೆ, ಒಬ್ಬ ನಿಜವಾದಂಥ ಕ್ರೈಸ್ತನಾಗಿರೋದಾದರೆ ಅವ್ರ ಜೀವಿತದಲ್ಲಿ ಶ್ರಮೆಗಳು, ಸಂಕಟಗಳು, ವ್ಯಾಧಿಗಳು, ರೋಗಗಳು, ಬಾಧೆಗಳು, ನಿಂದೆಗಳು, ಅವಮಾನಗಳು ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅವರು ಮತ್ತಿಷ್ಟು ಏನಾಗ್ತಾರಪ್ಪ ಅಂತಂದರೆ ಗಟ್ಟಿಯಾಗ್ತಾ ಹೋಗ್ತಾರೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಓದಿರುವಂಥ ಈ ಮನೆ ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ
ಈ ಮನೆಯ ಒಂದು ಒಳ್ಳೆ ಶತಾಧಿಪತಿ ಅಥವಾ ಒಬ್ಬ ಸಭಾ ಮಂದಿರದ ಅಧಿಕಾರಿಯ ಒಂದು ಮನೆಯಾಗಿರೋದ್ರಿಂದ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಬರುವಂತಹ ಪ್ರತಿಯೊಂದು ಪರಿಸ್ಥಿತಿಗಳು ದೇವರ ಮೇಲೆ ನಾವು ಆಧಾರಗೊಂಡಿದ್ದೇವೋ ಇಲ್ಲವೋ ಅನ್ನೋದನ್ನು ಸೂಚಿಸುವಂಥದ್ದಾಗಿರ್ತವೆ ಅಂತೇಳಿ. ಹಲ್ಲೆಲೂಯಾ. ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ, ಪ್ರತಿ ಕ್ರಿಸ್ತನ ಮಕ್ಕಳಲ್ಲಿ ಜರುಗುವಂಥ ಪ್ರತಿಯೊಂದು ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಪರಿಸ್ಥಿತಿಗಳು ಹೇಗಿರ್ತಾವಪ್ಪ ಅಂತಂದರೆ ದೇವರನ್ನು ಹೋಲುವಂಥ, ದೇವರ ಮೇಲೆ ಆಧಾರಗೊಳ್ಳುವಂಥ ರೀತಿಯಿಂದ ಒಂದಕ್ಕೊಂದು ಹೋಲಿಕೆ ಆಗಿರ್ತಾವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಹಂಗಂದ ಮೇಲೆ ದೇವರ ಮಕ್ಕಳಾದ ಮೇಲೆ, ವಿಶ್ವಾಸಿಗಳಾದ ಮೇಲೆ ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳು ದೇವರಿಗೆ ಸಂಬಂಧಪಟ್ಟವುಗಳಾಗಿರ್ತಾವೆ ಅಂತಂದಮೇಲೆ ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳು, ನೋವುಗಳು, ನಿಂದೆಗಳು, ಅವಮಾನಗಳು ನೋಡುವಂಥ ಸಂದರ್ಭದಲ್ಲಿ ದೇವರಿಗೆ ನಂಬದ ಮೇಲೆ, ದೇವರಿಗೆ ವಿಶ್ವಾಸ ಮಾಡೋದ ಮೇಲೆ ಕಷ್ಟಗಳು ಬರಂಗಿಲ್ಲ ಅಂತಲ್ಲ. ಅದರ ಅರ್ಥ ಪ್ರತಿ ಪರಿಸ್ಥಿತಿಗಳು ದೇವರಿಗೆ ಸಂಬಂಧಪಟ್ಟವುಗಳಾಗಿರ್ತವೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ಯೇಸುವನ್ನು ನಂಬಿದ ಮೇಲೆ, ಕ್ರಿಸ್ತನನ್ನು ನಂಬಿದ ಮೇಲೆ ನಮ್ಮ ಮೇಲೆ ರೋಗಗಳು, ವ್ಯಾಧಿಗಳು ಬರುವುದಿಲ್ಲ ಎಂಬುದಾಗಿ ಇದರ ನಿಜವಾದಂಥ ಅರ್ಥ ಅಲ್ಲ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೋಡೋಣ ಈ ವಾಕ್ಯ ಭಾಗದಲ್ಲಿ ದೇವರು ಈ ಮನೆ ಕುರಿತು ನಮ್ಮ ಜೊತೆ ಮಾತಾಡುವಂಥವನಾಗಿದ್ದಾನೆ. ಆದರೆ ಈ ಮನೆ ಒಂದು ಒಳ್ಳೆ ಒಂದು ನಂಬಿಕೆ ಉಳ್ಳಂಥ, ವಿಶ್ವಾಸ ಉಳ್ಳಂಥ ಒಂದು ಮನೆಯಾಗಿದೆ. ಸೊ ಈ ಮನೆ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತದೆ, ಯಾವೊಂದು ವಿಶ್ವಾಸ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ನಾವು ನೋಡೋಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ದೇವರ ಮಕ್ಕಳಿಗೆ ನಾವು ನೋಡ್ತೇವೆ ಬರುವಂಥ ಪ್ರತಿಯೊಂದು ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ವ್ಯಾಧಿಗಳು, ಬಾಧೆಗಳು ಅವು ಒಳ್ಳೇದಕ್ಕಾಗಿರ್ತಾವ ಅಥವಾ ಕೆಟ್ಟದಕ್ಕಾಗಿರ್ತಾವ್ರಿ? ಶಾರೀರಿಕವಾಗಿ, ಲೌಕಿಕವಾಗಿ ನೋಡ್ಬೇಕಂದ್ರೆ ಈ ಲೋಕದಲ್ಲಿ ಬರುವಂಥ ಪ್ರತಿಯೊಂದು ವ್ಯಾಧಿಗಳು, ರೋಗಗಳು, ಬಾಧೆಗಳು, ಸಂಕಟಗಳು ಅವನು ಒಳ್ಳೇದಕ್ಕಾಗಿ ಇರುವುದಿಲ್ಲವು. ಆದರೆ ನಾವು ನೋಡ್ತಿದ್ದೇವೆ, ಇವತ್ತು ನಾವು ಓದ್ಕೊಂಡಂಥ ವೇದ ಭಾಗದಲ್ಲಿ ಈ ಸಭಾಮಂದಿರದ ಅಧಿಕಾರಿಯ ಮನೆಯಲ್ಲಿ ನಾವು ನೋಡ್ತಿದ್ದೇವೆ, ಇಲ್ಲೊಂದು ಸಮಸ್ಯೆ ಇದೆ. ಇಲ್ಲೊಂದು ಸಮಸ್ಯೆ ಇದೆ. ಆಲ್ರೆಡಿ ಈ ಕುಟುಂಬದಲ್ಲಿ ಒಂದು ಆತಂಕ ಇದೆ. ಆಲ್ರೆಡಿ ಈ ಕುಟುಂಬ ಒಂದು ಸಮಸ್ಯೆಗೊಳಗಾಗಿದೆ, ಕಣ್ಣೀರಿಗೆ ಒಳಗಾಗಿದೆ. ನಾವು ನೋಡ್ತೇವೆ ಈ ಸಮಯದಲ್ಲಿ ಆಲ್ರೆಡಿ ಈ ಕುಟುಂಬಕ್ಕೆ ಒಂದು ಸಮಸ್ಯೆ ಇದೆ, ಕಣ್ಣೀರಿದೆ, ದುಃಖ ಇದೆ. ಅಮ್ಮ, ಒಂದು ವೇಳೆ ಯಾರಾದರೂ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ತಿಂಗಳಾನ್ಗಂಟ್ಲೆ, ವರ್ಷಾನ್ಗಂಟ್ಲೆ ಒಂದೇ ವ್ಯಾಧಿಗೆ ತುತ್ತಾಗಿ ಒಂದು ವೇಳೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಂದು ವೇಳೆ ಬಾಧೆ ಪಡ್ತಾ ಇದ್ರಪ್ಪ ಅಂತಂದರೆ ಅದರ ನೋವು, ಅದರ ಸಂಕಟ ಅದು ಅನುಭವಿಸೋರಿಗೆ ಮಾತ್ರ ಅದು ಗೊತ್ತಿರ್ತದೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಈ ಸಂಕಟಗಳು, ರೋಗಗಳು, ವ್ಯಾಧಿಗಳು, ಬಾಧೆಗಳು ಅನುಭವಿಸುವಂಥವ್ರಿಗೆ ಮಾತ್ರ ಗೊತ್ತಿರ್ತದೆ ಆ ಕುಟುಂಬ ಯಾವ ರೀತಿಗೆ ಪೇನಲ್ಲಿ ಮುಂದೆ ಹೋಗ್ತಾ ಇದೆ, ಆ ಕುಟುಂಬ ಯಾವ ರೀತಿಗೆ ಅದು ದುಃಖದಿಂದ, ಕಣ್ಣೀರಿಂದ ಸಾಗ್ತಾ ಇದೆ ಅಂತೇಳಿ ಆ ಕುಟುಂಬಕ್ಕೆ ಮಾತ್ರ ಅದರ ನೋವು ಏನೆಂಬುದಾಗಿ ಅರ್ಥ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊದಲನೇದಾಗಿ ಈ ಲೋಕದಲ್ಲಿ ನಾವು ನೋಡ್ತೇವೆ ಶ್ರಮೆಗಳು, ಸಂಕಟಗಳು ನಮಗೆ ಬರುವಂಥ ಸಂದರ್ಭದಲ್ಲಿ ಈ ಶ್ರಮೆಗಳು, ಸಂಕಟಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಸುಮಾರು 4 ಪ್ರಯೋಜನಗಳನ್ನು ನಾವು ತರ್ತಾವಂತೇಳಿ. ಹಲ್ಲೆಲೂಯಾ. ಶ್ರಮೆಗಳು, ಸಂಕಟಗಳು, ರೋಗಗಳು, ವ್ಯಾಧಿಗಳು, ಬಾಧೆಗಳು ಒಬ್ಬ ರಿಯಲ್ ವಿಶ್ವಾಸಿ ಕುಟುಂಬದಲ್ಲಿ ನಾವು ನೋಡ್ತೇವೆ 4 ಪ್ರಯೋಜನಗಳನ್ನು ನಾವು ತರ್ತಾವಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈಗ ತಾನೇ ನಾನು ನಮಗೊಂದು ಪ್ರಶ್ನೆ ಕೇಳಿದೆ. ಈ ರೋಗ, ವ್ಯಾಧಿ, ಈ ಸಂಕಟ ಅಂತಕ್ಕಂಥದ್ದು ಇದು ಗುಡ್ ಅಥವಾ ಬ್ಯಾಡ್ ಎಂಬುದಾಗಿ ಕೇಳಿದಾಗ ನೀವು ಹೇಳಿದ್ರಿ ಇದು ಗುಡ್ ಎಂಬುದಾಗಿ ನೀವು ಹೇಳಿದ್ರಿ, ಭಾಳ ಸಂತೋಷ. ಅದನ್ನು ನೋಡ್ತೇವೆ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ನೀವು. ಯಾಕೆ ಈ ಕುಟುಂಬದಲ್ಲಿ ರೋಗ, ವ್ಯಾಧಿ, ಬಾಧೆ, ಸಂಕಟ, ಕಣ್ಣೀರು ಅದು ಗುಡ್ ಆಯಿತು, ಅದು ಒಳ್ಳೇದಾಯಿತು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಪ್ರಯೋಜನ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನದಲ್ಲಿ ಮೊದಲನೇದಾಗಿ 4 ಶ್ರೇಷ್ಠ ಕಾರ್ಯಗಳಲ್ಲಿ
ಈ ಶ್ರಮೆಗಳು, ಸಂಕಟಗಳು, ವ್ಯಾಧಿ ಬಾಧೆಗಳು, ಈ ಕಣ್ಣೀರು, ದುಃಖ ನಮ್ಮ ಜೀವಿತದಲ್ಲಿ ತರುವಂಥ 4 ಪ್ರಯೋಜನಗಳಲ್ಲಿ ಮೊಟ್ಟ ಮೊದಲನೇ ಪ್ರಯೋಜನ ಏನಪ್ಪ ಅಂತಂದರೆ, ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದಿರೋ ಮಕ್ಕಳೇ, ಯಾವುದೇ ಒಬ್ಬ ವಿಶ್ವಾಸಿ ಮಕ್ಕಳ ಕುಟುಂಬದಲ್ಲಿ, ಯಾವುದೇ ಒಬ್ಬ ದೇವಜನರ ಕುಟುಂಬದಲ್ಲಿ, ವಿಶ್ವಾಸಿ ಮಕ್ಕಳ ಕುಟುಂಬದಲ್ಲಿ ಶ್ರಮೆಗಳು, ವ್ಯಾಧಿಗಳು, ಸಂಕಟಗಳು, ಕಣ್ಣೀರು ಅವು ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾವಪ್ಪ ಅಂತಂದರೆ ದೇವರ ಸಮೀಪಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದಿರೋ ಮಕ್ಕಳೇ, ಈತನು ಸಭಾ ಮಂದಿರದ ಅಧಿಕಾರಿಯಾಗಿದ್ದಾನೆ. ಒಂದು ವೇಳೆ ಈತನಿಗಿರುವಂಥ ಒಬ್ಬಳು ಮಗಳು, 12 ವರ್ಷದ ಮಗಳು ಸಾಯುವಂಥ ಸ್ಥಿತಿಯಲ್ಲಿ ಈಕೆ ಇದ್ದಾಳೆ. ಈಕೆ ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ. ಆದರೆ ತಂದೆ ಈ ಸಮಸ್ಯೆಯನ್ನು ತೆಗೆದುಕೊಂಡು ಎಲ್ಲಿ ಬಂದನಪ್ಪ ಅಂತಂದರೆ ಯೇಸು ಕ್ರಿಸ್ತನ ಹತ್ರ ಬಂದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ. ಹಾಗಾದರೆ ಆ ಕುಟುಂಬದಲ್ಲಿ ಬಂದಿರುವಂಥ ಸಮಸ್ಯೆ, ಆ ಕುಟುಂಬದಲ್ಲಿ ಬಂದಿರುವಂಥ ರೋಗ, ಆ ಕುಟುಂಬದಲ್ಲಿ ಬಂದಂಥ ವ್ಯಾಧಿ, ಕಣ್ಣೀರು, ನಾವು ನೋಡ್ತೇವೆ. ದೇವರ ಮಕ್ಕಳಾಗಿರುವಂಥ ನಮಗೆ ನಾವು ನೋಡ್ತಿದ್ದೇವೆ, ಮೊದಲನೇದಾಗಿ ತರುವಂಥ ಪ್ರಯೋಜನ ಏನಪ್ಪ ಅಂತಂದರೆ ಈ ದುಃಖ, ವ್ಯಾಧಿ, ಸಂಕಟ, ಬಾಧೆ ನಮ್ಮನ್ನು ದೇವರಿಗೆ ಸಮೀಪಸ್ಥರಾಗಿ ದೇವರು ನಮ್ಮ ಆ ವ್ಯಾಧಿಗಳನ್ನ ಮಾಡ್ತಾವ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಇದು ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಮೊದಲನೇ ಪ್ರಯೋಜನ. ಒಂದು ವೇಳೆ ಆ ಕುಟುಂಬದಲ್ಲಿ ಆ ಯಾಯೇರನ ಮಗಳಿಗೆ ಒಂದು ವೇಳೆ ರೋಗ ಬರ್ತಾ ಇರಲಿಲ್ಲಪ್ಪ ಅಂತಂದರೆ, ಯಾಯೇರನ ಮಗಳಿಗೆ, ಆ ಸಭಾ ಮಂದಿರದ ಅಧಿಕಾರಿಯ ಮಗಳಿಗೆ ಒಂದು ವೇಳೆ ಸಾಯುವಂಥ ಸ್ಥಿತಿ ಆಕೆಗೆ ಒಂದು ವೇಳೆ ಇರ್ತಾ ಇರಲಿಲ್ಲಪ್ಪ ಅಂತಂದರೆ, ಯಾವತ್ತೂ ಕೂಡ ಆ ಕುಟುಂಬ, ಆ ತಂದೆ ದೇವರ ಹತ್ರ ಬರ್ತಾ ಇರಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ವಾಕ್ಯ ಭಾಗದಿಂದ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದರೆ, ಒಬ್ಬ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಶ್ರಮೆ, ಸಂಕಟಗಳು, ಕಷ್ಟಗಳು, ರೋಗ, ವ್ಯಾಧಿ, ಬಾಧೆಗಳು ಮೊದಲನೇದಾಗಿ ಅವು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾವೆ ನಮಗೆ ಬಂದು. ಪ್ರೀತಿ ದೇವ್ರ ಮಕ್ಕಳೇ, ಈ ವ್ಯಾಧಿಗಳು, ರೋಗ, ಬಾಧೆಗಳು ನಮ್ಮನ್ನು ಏನು ಮಾಡ್ತಾವೆ ನಮ್ಮ ಜೀವಿತದಲ್ಲಿ ಬಂದು. ಪ್ರೀತಿ ದೇವ್ರ ಮಕ್ಕಳೇ, ಇದು ಏನಾಗಿದೆಯಪ್ಪ ಅಂತಂದರೆ, ಈ ಲೋಕದಲ್ಲಿ 70-80 ವರ್ಷ ಇರುವ ನಮ್ಮ ಜೀವಿತವನ್ನು ದೇವರು, ನಮ್ಮ ಶರೀರವನ್ನು ಆತನು ತನಗಿಷ್ಟ ಬಂದ ಹಾಗೆ ಆತನಿಗೆ ಸಮೀಪಸ್ಥರಾಗಿ ನಮ್ಮನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ದೇಹವನ್ನು ಆತನ ಅನೇಕ ಸಲ ಜಜ್ಜುತ್ತಾ ಬರ್ತಾನಂತೇಳಿ. ಹಲ್ಲೆಲೂಯಾ. ಯಾಕೆ ಆತನು ನಮ್ಮ ದೇಹದಲ್ಲಿ ಈ ರೀತಿಯಾಗಿ ಶಿಕ್ಷೆಗಳನ್ನು ಕೊಡ್ತಾನಪ್ಪ ಅಂತಂದರೆ, ಯಾಕೆ ದೇವರು ನಮ್ಮನ್ನು ಆತನು ಜಜ್ತಾ ಇರ್ತಾನಪ್ಪ ಅಂತಂದರೆ, ಯಾಕೆ ದೇವರು ನಮ್ಮನ್ನು ಮೆತ್ತಗೆ ಮಾಡ್ತಾ ಇರ್ತಾನಪ್ಪ ಅಂತಂದರೆ, ಈ ಲೋಕದಲ್ಲಿರುವಂಥ 70-80 ವರ್ಷದ ಜೀವಿತದಲ್ಲಿ ಆತನು ನಾವು ನಿತ್ಯತ್ವದಲ್ಲಿ ಯಾವಾಗಲೂ ಆತನ ಜೊತೆ ನಾವು ಸದಾಕಾಲ ಇರುವಂಥ ರಾಜ್ಯಕ್ಕೆ ನಮ್ಮನ್ನು ಹತ್ತಿರದ ಸಮೀಪತರಾಗಿ ಮಾಡ್ಬೇಕಂತೇಳಿ ಈ ಲೋಕದಲ್ಲಿ ನಮ್ಮನ್ನೇನು ಮಾಡ್ತಾನಪ್ಪ ಅಂತಂದರೆ ನಮ್ಮ ಶರೀರವನ್ನು ಆತನು ಜಜ್ಜಿ ಮೆತ್ತಗೆ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನೀವು ಹೇಳ್ರಿ, ಈಗ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಬಂದಿರುವಂಥ ರೋಗ ಆಗಲಿ, ವ್ಯಾಧಿ ಆಗಲಿ, ಬಾಧೆ ಆಗಲಿ, ಅದು ನಮ್ಮ ಒಳ್ಳೇದಕ್ಕ ಅಥವಾ ನಮ್ಮ ಕೆಟ್ಟದಕ್ಕೆ? ಇಟ್ ಈಸ್ ಎ ಗುಡ್. ಸೊ ನಾವು ನೋಡ್ತೇವೆ, ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನು ಮಾಡ್ತಾನಂತೆ ಆತನು ಅನುಕೂಲವಾಗಿ ಮಾಡ್ತಾನಂತ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಮೊದಲನೇ ಒಂದು ಪ್ರಯೋಜನ ಏನಪ್ಪ ಅಂತಂದರೆ, ಈ ಶ್ರಮೆ, ಸಂಕಟಗಳ ಒಂದು ಇದರಿಂದ ವಿಶ್ವಾಸಿ ಮಕ್ಕಳ ಕುಟುಂಬಕ್ಕೆ, ದೇವರ ಮಕ್ಕಳ ಕುಟುಂಬಕ್ಕೆ ಈ ಒಂದು ಶ್ರಮೆಗಳಿಂದ ಬರುವಂಥ ಮೊಟ್ಟ ಮೊದಲನೇ ಪ್ರಯೋಜನ ಏನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಮೊಟ್ಟ ಮೊದಲನೇದಾಗಿ ಈ ಶ್ರಮೆಗಳು, ಈ ಸಂಕಟಗಳು, ಈ ರೋಗ, ವ್ಯಾಧಿ, ಕಣ್ಣೀರು ನಮ್ಮನ್ನು ಏನು ಮಾಡ್ತಾವಪ್ಪ ಅಂತಂದರೆ ದೇವರ ಸಮೀಪಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾವೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಮಾತು ಅರ್ಥ ಆಗ್ತಾ ಇದೆ ರೀ? ನನ್ನ ಭಾಷೆ ಅರ್ಥ ಆಗ್ತಾ ಇದೆನಾ? ಎಲ್ಲರೂ ದೇವರ ವಾಕ್ಯ ಅರ್ಥ ಆಗ್ತಾ ಇದೆನಾ? ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದವರ ಮಕ್ಕಳೇ, ಈ ಲೋಕದಲ್ಲಿ ಶ್ರಮೆಗಳು ಬಂದಾಗ, ಈ ಲೋಕದಲ್ಲಿ ವ್ಯಾಧಿಗಳು ಬಂದಾಗ, ಈ ಲೋಕದಲ್ಲಿ ಸಂಕಟಗಳು, ವ್ಯಾಧಿಗಳು ಬಂದಂಥ ಸಂದರ್ಭದಲ್ಲಿ ನಾವೇನೋ ಲೋಕಸ್ಥರು ಭಯಪಡುವಂತೆ ನಾವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಆತನಿಗೆ ಸಮೀಪಸ್ಥರಾಗಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆತನಿಗೆ ಹತ್ತಿರವಾಗಿ ನಮ್ಮನ್ನು ಸೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಆತನೇನು ಮಾಡ್ತಾನಂದರೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು, ಶ್ರಮೆಗಳನ್ನು, ರೋಗಗಳನ್ನು, ವ್ಯಾಧಿಗಳನ್ನು ಆತನು ಉದ್ದೇಶಪೂರ್ವಕವಾಗಿ ಆತನು ಅನುಮತಿಸ್ತಾನೆಂಬುದಾಗಿ ಈ ಮನೆಯಿಂದ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕರು ಏನು ತಿಳ್ಕೊಳ್ತಾರೆ ಅಂದರೆ, ವಿಶ್ವಾಸಿ ಮಕ್ಕಳು ಈ ಚಾಕ್ಲೇಟ್ ಕ್ರೈಸ್ತರು ಏನು ತಿಳ್ಕೊಳ್ತಾರಪ್ಪ ಅಂತಂದರೆ, ರೋಗ ಬಂದರೆ ಸಾಕು, ವ್ಯಾಧಿ ಬಂದರೆ ಸಾಕು, ದುಃಖ ಬಂದರೆ ಸಾಕು, ಅಯ್ಯೋ ದೇವರೇ ನನ್ನ ದುಃಖ ನಿನಗೆ ಕಾಣಿಸ್ತಾ ಇಲ್ಲೇನಪ್ಪ, ನನ್ನ ಕಷ್ಟ ನಿನಗೆ ಕಾಣಿಸ್ತಾ ಇಲ್ಲೇನಪ್ಪ ಅಂತೇಳಿ
ಅನೇಕರು ದೇವರಿಗೆ ಪ್ರಶ್ನೆ ಮಾಡುವಂಥವ್ರಾಗಿದ್ದಾರೆ. ಆದರೆ ರಿಯಲ್ ಅದರ ಅರ್ಥ ಏನಪ್ಪ ಅಂತಂದರೆ, ಈ ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 41ನೇ ವಚನದಲ್ಲಿ ಈ ಮನೆ ಮೂಲಕವಾಗಿ ನಾವೇನು ತಿಳ್ಕೊಳ್ತೀವಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ದೇವರು ನಮ್ಮನ್ನು ತನ್ನ ಸಮೀಪಸ್ಥರಾಗಿ ಮಾಡಿಕೊಳ್ಳೋದಕ್ಕೋಸ್ಕರಾಗಿ ಅನೇಕ ವಿಷಯದಲ್ಲಿ ನಮ್ಮನ್ನು ಏನು ಮಾಡ್ತಾನೆ ಅಂದರೆ, ನಮ್ಮ ದೇಹವನ್ನು ಆತನು ಜಜ್ಜುತ್ತಾನೆ, ನಮ್ಮನ್ನು ಮೆತ್ತಗೆ ಮಾಡ್ತಾನೆ, ಆತನು ನಮ್ಮನ್ನು ಮತ್ತಿಷ್ಟು ಆತನಿಗೆ ಸಮೀಪಸ್ಥರಾಗಿ ಮಾಡಿಕೊಳ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಯಾಯೀರನ ಮಗಳಿಗೆ ಸಾಯುವಂಥ ರೋಗ ಬರಲಿಲ್ಲಪ್ಪ ಅಂತಂದರೆ ಯಾಯೀರನು ಯೇಸು ಕ್ರಿಸ್ತನ ಹತ್ರ ಬರ್ತಾ ಇರಲಿಲ್ಲ. ಬರ್ತೀನ? ಯಾಕಂದರೆ ಮೊದಲೇ ಅಧಿಕಾರಿ ಆತನು, ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾನೆ ಆತನಿಗೆ ಅನೇಕ ಥರವಾದಂಥ ಕೆಲಸಗಳಿರ್ತವೆ. ಅದಕ್ಕೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಮ್ಮ ಜೀವಿತದಲ್ಲಿ ಏನೇ ತಂದರೂ ಕೂಡ ಉದ್ದೇಶಪೂರ್ವಕವಾಗಿ ಆತ ನಮ್ಮನ್ನು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದರಿಂದ ನಾವು ನೋಡ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ 4 ಪ್ರಯೋಜನಗಳಲ್ಲಿ, ಶ್ರಮೆ ಸಂಕಟಗಳು ವಿಶ್ವಾಸಿ ಜೀವಿತದಲ್ಲಿರುವಂಥ 4 ಪ್ರಯೋಜನಗಳಲ್ಲಿ ಮೊಟ್ಟ ಮೊದಲನೇ ಪ್ರಯೋಜನ ಏನಪ್ಪ ಅಂತಂದರೆ, ಆ ಶ್ರಮೆಗಳು, ಆ ಸಂಕಟಗಳು, ವ್ಯಾಧಿಗಳು ದೇವರ ಸಮೀಪಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾವೆ ಅಂತೇಳಿದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರಾದರೂ ಒಬ್ಬರು ಓದ್ತೀರಾ? ಎರಡನೇ ಈ ಶ್ರಮೆಗಳು, ಈ ದುಃಖಗಳು ನಮಗೆ ಎರಡನೇದಾಗಿ ಯಾವ ರೀತಿಗೆ ಪ್ರಯೋಜನ ಎಂಬುದಾಗಿ ಲೂಕನ್ ಬರೆದ ಸುವಾರ್ತೆ 8ನೇ 41ನೇ ವಚನ ಓದ್ತೀರಾ? ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಶ್ರಮೆಗಳು, ಸಂಕಟಗಳು, ವ್ಯಾಧಿ ಬಾಧೆಗಳು ಎರಡನೇದಾಗಿ ನಮ್ಮ ಜೀವಿತದಲ್ಲಿ ತರುವಂಥ ಪ್ರಯೋಜನ ಏನಪ್ಪ ಅಂತಂದರೆ, ನಾವು ನೋಡ್ತಿದ್ದೇವೆ ಈ ಲೂಕನ್ ಬರೆದ ಸುವಾರ್ತೆ 8ನೇ 42ನೇ ವಚನದಲ್ಲಿ ಈ ಸಭಾಮಂದಿರದ ಅಧಿಕಾರಿಯಾದಂಥ ಯಾಯೀರನು ಏನು ಮಾಡ್ದನಪ್ಪ ಅಂತಂದರೆ, ಬಂದು ಏನು ಮಾಡ್ದನಂತ, ಯೇಸುವಿನ ಪಾದದಲ್ಲಿ ಬಂದು ಬಿದ್ದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅಂದರೆ ನಾವು ಏನು ನೋಡ್ತೀವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ವಾಕ್ಯ ಭಾಗದಿಂದ ಏನು ಕಲಿಸ್ಲಿಕ್ಕೆ ಇಷ್ಟಪಡ್ತಾನೆ ದೇವರಪ್ಪ ಅಂತಂದರೆ, ನಾವು ನೋಡ್ತಿದ್ದೇವೆ ಡೌನ್ ಟು ಅರ್ತ್. ಅಂದರೆ ನಾವು ನೋಡ್ತಿದ್ದೇವೆ ಒಬ್ಬ ಅಧಿಕಾರಿ, ನಾವು ನೋಡ್ತೇವೆ ಯೇಸುವಿನ ಪಾದದಲ್ಲಿ ಬಂದು ಬಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ಜೀವಿತದಲ್ಲಿ ನಾವು ಅನೇಕ ಸಲ ಈ ಲೋಕದ ಯಾತ್ರೆಯಲ್ಲಿ ಅನೇಕ ಸಲ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣುಗಳ ಮ್ಯಾಲಿರ್ತವ್ರಿ. ಅನೇಕ ಸಲ ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣುಗಳ ಮ್ಯಾಲಿರ್ತವ, ನಾವು ಎದೆ ಉಬ್ಬಿಸಿ ನಾವು ಹಾದಿ ನಡಿತೀವಿ. ಆದರೆ ಈ ರೋಗಗಳು, ವ್ಯಾಧಿಗಳು, ಬಾಧೆಗಳು ಇವು ಎರಡನೇದಾಗಿ ಒಬ್ಬ ವಿಶ್ವಾಸಿ ಜೀವಿತಕ್ಕೆ ಏನು ಪ್ರಯೋಜನ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಪಾದದಲ್ಲಿ ಬಂದು ಬಿದ್ದನೆಂಬುದಾಗಿ ಅಧಿಕಾರಿ ಕುರಿತು ನಾವು ನೋಡ್ತಿದ್ದೇವೆ. ಹಲ್ಲೆಲೂಯಾ. ಅಮ್ಮ, ತಂಗಿ, ಇಲ್ಲಿ ಕೇಳಬೇಕೆಲ್ಲರೂ ಕೂಡ ನಾವು ನೋಡ್ತೇವೆ ಈ ಸಭಾಮಂದಿರದ ಅಧಿಕಾರಿಯು, ನಾವು ನೋಡ್ತಿದ್ದೇವೆ ಆತನೊಬ್ಬ ಅಧಿಕಾರಿಯಾಗಿದ್ದನು. ಆದರೂ ಕೂಡ ನಾವು ನೋಡ್ತೇವೆ ನಡು ರೋಡಲ್ಲಿ ಎಲ್ಲರ ಮುಂದೆ ಅನೇಕ ಜನಸಮೂಹದ ಎದುರುಗಡೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಪಾದದಲ್ಲಿ ಬಂದು ಆತನು ಅಡ್ಡ ಬಿದ್ದನೆಂಬುದಾಗಿ ದೇವರು ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅನೇಕ ಸಲ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಅತಿಶಯ ಪಡ್ತೇವೋ ಗೊತ್ತಿಲ್ಲ, ಯಾಕೆ ನಾವು ಗರ್ವ ಪಡ್ತೇವೋ ನಮ್ಗೆ ಗೊತ್ತಿಲ್ಲ, ಯಾಕೆ ನಾವು ಹೆಚ್ಚಿಸ್ಕೊಳ್ತೇವೋ ನಮ್ಗೆ ಗೊತ್ತಿಲ್ಲ, ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಕೆಲವೊಂದು ವಿಷಯಗಳು ನೆಗ್ಲೆಕ್ಟ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಶ್ರಮೆಗಳು ಅಂತಕ್ಕಂಥವು, ಈ ಸಂಕಟಗಳಂತಕ್ಕಂಥವು, ವ್ಯಾಧಿ ಅಂತಕ್ಕಂಥ ಒಬ್ಬ ವಿಶ್ವಾಸ ಜೀವಿತದಲ್ಲಿ, ಒಬ್ಬ ದೇವರ ಮಗನ ಜೀವಿತದಲ್ಲಿ, ದೇವರ ಮಗಳ ಜೀವಿತದಲ್ಲಿ ಅವು ಏನು ತರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ತಗ್ಗಿಸಿಕೊಳ್ಳುವಂಥ ದೀನತೆ ಉಳ್ಳಂಥದ್ದನ್ನು ಈ ಶ್ರಮೆ ಸಂಕಟಗಳು ನಮಗೆ ದೀನ ಮನಸ್ಸಾಗುವಂತೆ ತರ್ತವೆ ಅಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ಒಬ್ಬ ವಿಶ್ವಾಸ ಜೀವಿತದಲ್ಲಿ ಶ್ರಮೆಗಳು, ಸಂಕಟಗಳು ಏನು ತರ್ತವ್ರಿ? ತಗ್ಗಿಸಿಕೊಳ್ಳುವುದನ್ನು ನಮಗೆ ಕಲಿಸ್ತಾವೆ ಅಂತೇಳಿ. ಹಲ್ಲೆಲೂಯಾ. ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಈ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರ್ತಪ್ಪ ಅಂತಂದರೆ, ಅನೇಕ ಸಲ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ನಮ್ಮ ದೇಹದಲ್ಲಿರುವಂಥ ಬಲದ ವಿಷಯದಲ್ಲಿ ಅತಿಶಯ ಪಡ್ತೇವೋ ಗೊತ್ತಿಲ್ಲ, ನಮ್ಮ ಜ್ಞಾನದ ವಿಷಯದಲ್ಲಿ ಅತಿಶಯ ಪಡ್ತೇವೋ ಗೊತ್ತಿಲ್ಲ, ನಮ್ಮಲ್ಲಿರುವಂಥ ಹಣದ ವಿಷಯದಲ್ಲಿ ನಾವು ಅತಿಶಯ ಪಡ್ತೇವೋ ಗೊತ್ತಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಗರ್ವ ಪಡ್ತೀವಿ, ನಾವು ಅತಿಶಯ ಪಡ್ತೀವಿ. ನಾವು
ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ತಗ್ಗಿಸಿಕೊಳ್ಳುವಂಥ ದೀನತೆಯಲ್ಲಿ ಬರುವಂಥ ಸ್ವಭಾವಕ್ಕೆ ನಮ್ಮನ್ನು ತರಬೇಕಪ್ಪ ಅಂತಂದರೆ, ನಮ್ಮನ್ನು ದೀನರಾಗಿ ಮಾಡಬೇಕಪ್ಪ ಅಂತಂದರೆ, ತಗ್ಗಿಸಿಕೊಳ್ಳುವಂಥ ಸ್ವಭಾವ ನಮ್ಮಲ್ಲಿ ಬರಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ಎಲ್ಲಿ ತನಕ ನಮ್ಮ ಜೀವಿತದಲ್ಲಿ ಗರ್ವ ಅಂತಕ್ಕಂಥದ್ದು, ಅಹಂಕಾರ ಅಂತಕ್ಕಂಥದ್ದು, ಅತಿಶಯ ಅಂತಕ್ಕಂಥದ್ದು, ಜ್ಞಾನದ ಮೇಲೆ, ಬಲದ ಮೇಲೆ ನಾವು ಆತ್ಕೊಳ್ತೀವಿ, ಸೌಂದರ್ಯದ ಮೇಲೆ ನಾವು ಆತ್ಕೊಳ್ತೀವಿ, ಅವಾಗ ಏನಾಗ್ತದಪ್ಪ ಅಂತಂದರೆ ದೇವರು ನಮ್ಮನ್ನು ಆತನು ದೀನರಾಗಿ ಮಾಡೋದಕ್ಕೋಸ್ಕರಾಗಿ ಕೆಲವೊಂದು ಪರಿಸ್ಥಿತಿಗಳನ್ನು ಆತನು ನಮ್ಮ ಜೀವಿತದಲ್ಲಿ ಅನುಮತಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದೇವರ ಮಕ್ಕಳೇ, ನಾವು ನೋಡ್ತೇವೆ ಕೀರ್ತನೆ 119ನೇ ಅಧ್ಯಾಯದಲ್ಲಿ ಭಕ್ತನಂತ ದಾವೀದನು ಹೇಳ್ತಾನೆ, ದೇವರೇ ಕಷ್ಟಾನುಭವ ಅನುಭವಿಸಕ್ಕಿಂತ ಮುಂಚೆ ನಾನು ಭಾಳ ತಪ್ಪಿ ಹೋಗ್ತಾ ಇದ್ದೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆತನು ಹೇಳ್ತಾನೆ ಏನಪ್ಪ ಅಂದರೆ, ದೇವರೇ ನೀ ನನಗೆ ಕಷ್ಟ ಕೊಟ್ಟ ಮೇಲೆ ನಾನು ಸರಿಯಾಗಿನ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಏನ ದಾವೀದೇನು ಹೇಳ್ತಾನೆ ದೇವರಿಗೆ, ದೇವರೇ ಕಷ್ಟಾನುಭವಕ್ಕಿಂತ ಮುಂಚೆ ನಾನು ಭಾಳ ತಪ್ಪಿ ಹೋಗ್ತಾ ಇದ್ದೆ, ಭಾಳ ತಪ್ಪುಗಳನ್ನು ಮಾಡ್ತಾ ಇದ್ದೆ. ದೇವರೇ ನೀನು ಕೊಟ್ಟಂಥ ಕಷ್ಟಾನುಭವವು ಅದು ನನಗೆ ಹಿತಕರವಾಯಿತು, ಅವುಗಳಿಂದ ನಾನು ಬುದ್ಧಿಯನ್ನು ತಂದುಕೊಂಡೆ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರೀತಿದವರ ಮಕ್ಕಳೇ, ದೇವರ ಮಕ್ಕಳ ಜೀವಿತದಲ್ಲಿ ಎಲ್ಲಿ ಗರ್ವ ಬರ್ತದೋ ದೇವರವರನ್ನು ತಗ್ಗಿಸಿಕೊಳ್ಳುವಂಥ ಸ್ವಭಾವ ತರೋ ತನಕ ಅವರನ್ನು ದೇವರು ಏನು ಮಾಡ್ತಾನಪ್ಪ ಅಂದರೆ ಬಿಡುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನೆಬೂಕದ್ನೆಚ್ಚರನ ಜೀವಿತ ನೋಡ್ತೀವಿ ನಾವು. ದೇವರಾತನನ್ನು ರಾಜನನ್ನಾಗಿ ಮಾಡ್ತಾನೆ. ದೇವರಾತನನ್ನು ರಾಜನನ್ನಾಗಿ ಮಾಡಿದ ಮೇಲೆ, ದೇವರಾತನಿಗೆ ಅಧಿಕಾರ ಕೊಟ್ಟ ಮೇಲೆ ನಾವು ನೋಡ್ತೇವೆ ಆತನು ಗರ್ವಿಷ್ಠನಾಗ್ತಾನೆ. ಆತನು ಗರ್ವಿಷ್ಠನಾದ ಮೇಲೆ ದೇವರಾತನನ್ನು ಮನುಷ್ಯರಿಂದ ತಳ್ಳಿ, ಮನುಷ್ಯ ಜಾತಿಯಿಂದ ತಳ್ಳಿ ದನಗಳೊಂದಿಗೆ ಹುಲ್ಲು ಮೇಯುವಂಥ ಪರಿಸ್ಥಿತಿ ಆತನಿಗೆ ತರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ನೆಬೂಕದ್ನೆಚ್ಚರನು ರಾಜನಾದ ಮೇಲೆ ಯಾವ ದೇವರಾತನಿಗೆ ರಾಜ ಮಾಡಿದ್ದನೋ, ಯಾವ ದೇವರಾತನಿಗೆ ಅರಸನ ಮಾಡಿದ್ದನೋ, ಯಾವ ದೇವರಾತನಿಗೆ ಸಿಂಹಾಸನ ಕೊಟ್ಟಿದ್ದನೋ, ಯಾವ ದೇವರಾತನಿಗೆ ಆಯುಷ್ ಕೊಟ್ಟಿದ್ದನೋ, ಆರೋಗ್ಯ ಕೊಟ್ಟಿದ್ದನೋ, ಆ ದೇವರನ್ನು ಆತನು ನಿರ್ಲಕ್ಷ್ಯ ಮಾಡಿ ಆತನು ಗರ್ವಿಷ್ಠನಾಗಿದ್ದರಿಂದ ನಾವು ನೋಡ್ತೇವೆ ಈ ನೆಬೂಕದ್ನೆಚ್ಚರನಿಗೆ ಬಂದಂಥ ಶಿಕ್ಷೆ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ದನಗಳು ಯಾವ ರೀತಿಗೆ ಹುಲ್ಲುಗಳ ಮೇತೋ ಆ ರೀತಿಗೆ ಮನುಷ್ಯರಿಂದ ಆತನಿಗೆ ತಳ್ಳಲ್ಪಟ್ಟು ದನಗಳೊಂದಿಗೆ ಹುಲ್ಲು ಮೇಯುವಂತೆ ಆತನಿಗೆ ದೇವರು ಮಾಡಿದನು ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಆತನ ಮೈ ಮೇಲೆ ಕೂದಲುಗಳು ಬರ್ತವೋ ದನಗಳಂತೆ, ದನಗಳ ಜೊತೆ ಆತನು ಅಡವಿಯಲ್ಲಿ ಹುಲ್ಲುಗಳು ತಿರ್ತಾ ಇರ್ತನೋ, ಅವಾಗ ಆತನು ಪಶ್ಚಾತ್ತಾಪ ಪಡ್ತಾನೆ ರೀ. ಹಲ್ಲೆಲೂಯಾ. ಏನು ಮಾಡ್ತಾನೆ ಆತನು? ಪಶ್ಚಾತ್ತಾಪ ಪಡ್ತಾನೆ. ನಾವು ನೋಡ್ತೇವೆ ನೆಬೂಕದ್ನೆಚ್ಚರನು ಪಶ್ಚಾತ್ತಾಪ ಪಟ್ಟ ಮೇಲೆ ತಿರುಗಿ ಆ ಒಂದು ದನಗಳಿಂದ, ಆ ಒಂದು ಪಶುಗಳಿಂದ ಆತನನ್ನು ಬೇರ್ಪಡಿಸಿ ತಿರುಗಿ ತಂದು ಆತನ ಸಿಂಹಾಸನದ ಮೇಲೆ ಆತನ ಕೂಡಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಲ ಈ ಒಂದು ಪರಿಸ್ಥಿತಿಗಳು ದೇವರು ಯಾಕೆ ಅನುಮತಿ ಮಾಡ್ತಾನೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇವತ್ತು ದೇವ್ರ ವಾಕ್ಯದಲ್ಲಿ ಸಭಾಮಂದಿರದ ಅಧಿಕಾರೇ ಇದ್ದಾನೆ ಆತನು. ಗೊತ್ತಿಲ್ಲ ಆತನು ಯಾಕೆ ಗರ್ವ ಪಡ್ತಾ ಇದ್ದನು, ಆತನ ಜೀವಿತ ಹೇಗಿತ್ತು ಗೊತ್ತಿಲ್ಲ. ಆದರೆ ನಾವು ನೋಡ್ತಿದ್ದೇವೆ ನಡು ರೋಡಲ್ಲಿ, ನಡು ರಸ್ತೆಯಲ್ಲಿ, ಎಲ್ಲ ಜನರ ಎದುರುಗಡೆ, ಜನ ಜಂಗಳಲ್ಲಿ ನಾವು ನೋಡ್ತೇವೆ ಆತನು ಬಂದು ಯೇಸುವಿನ ಪಾದದಲ್ಲಿ ಏನು ಮಾಡಿದನಂತ ಬಿದ್ದನೆ ಎಂಬುದಾಗಿ ದೇವರು ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ ಶ್ರಮೆಗಳು, ವ್ಯಾಧಿಗಳು ನಮ್ಮ ಜೀವಿತದಲ್ಲಿ ತರುವಂಥ ಎರಡನೇ ಪ್ರಯೋಜನ ಏನಪ್ಪ ಅಂತಂದರೆ, ಈ ಶ್ರಮೆಗಳು, ವ್ಯಾಧಿಗಳು ನಮ್ಮನ್ನು ದೀನರಾಗಿ ಮಾಡ್ತಾವೆ ಅಂತೇಳಿ. ಹಲ್ಲೆಲೂಯಾ. ವಿಶ್ವಾಸಿ ಮಕ್ಕಳನ್ನು ಏನು ಮಾಡ್ತಾವ್ರಿ? ಈ ಶ್ರಮೆಗಳ ಸಂಕಟಗಳು ದೀನರಾಗಿ ನಮ್ಮನ್ನು ಮಾಡ್ತಾವೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂದೇಶ ಅರ್ಥ ಆಗ್ಲತ್ತದ್ರಿ? ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮಗೆ ಶ್ರಮೆ ಸಂಕಟಗಳ ಮೂಲಕವಾಗಿ ತರುವಂಥ 4 ಪ್ರಯೋಜನಗಳಲ್ಲಿ 3ನೇ ಪ್ರಯೋಜನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ತೀರಾ? ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ ಯಾರಾದರೂ ಓದ್ತೀರಾ? 3ನೇ ಒಂದು ಪ್ರಯೋಜನ, ಈ ಶ್ರಮೆಗಳು, ಈ ಸಂಕಟಗಳು, ಈ ವ್ಯಾಧಿ ಬಾಧೆಗಳು ನಮ್ಮ ಜೀವಿತದಲ್ಲಿ 3ನೇದಾಗಿ ಯಾವ ರೀತಿಗೆ ಪ್ರಯೋಜನವಾಗಿರ್ತವೆ, ಯಾವ ರೀತಿಗೆ ಲಾಭಕರವಾಗಿರ್ತವೆ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ ಓದ್ರಿ. ಮಾರ್ಕ್ 5:22. ಬೇಗನೆ ಫಾಸ್ಟಾಗಿ. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬ ಒಬ್ಬನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತಿದ್ದೇವೆ 3ನೇದಾಗಿ ಈ ಶ್ರಮೆಗಳು, ಈ ಸಂಕಟಗಳು, ವ್ಯಾಧಿಗಳು
ವಿಶ್ವಾಸ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಮೂರನೇದಾಗಿ ಯಾವ ರೀತಿ ಈ ಪ್ರಯೋಜನ ತರ್ತವೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಭಾಮಂದಿರದ ಅಧಿಕಾರಿಯು ಯೇಸುವನ್ನು ಬಂದು, ನನ್ನ ಒಬ್ಬಳೇ ಮಗಳು 12 ವರ್ಷದ ಒಬ್ಬಳೇ ಮಗಳು ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ, ನೀನು ಬಂದು ಆಕೆಗೆ ಏನು ಮಾಡಬೇಕು? ಕೈ ಇಟ್ಟು ಪ್ರಾರ್ಥನೆ ಮಾಡ್ಬೇಕಂತೇಳಿ ಬಹಳವಾಗಿ ಆತನ ಏನು ಮಾಡಿದ್ರಂತ? ಬೇಡಿಕೊಂಡನಂತ. ಸ್ವಲ್ಪ ಬೇಡ್ಕೊಳ್ಳಿಲ್ಲ ಅಂತ. ಏನು ನಿಮ್ಮ ಬೈಬಲ್ನ ಹೆಂಗೆ ಬರೋದ? ಬಹಳವಾಗಿ ಆತನ ಏನು ಮಾಡಿದನಂತ? ಬೇಡಿಕೊಂಡನಂತ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಬಹಳವಾಗಿ ಬೇಡಿಕೊಂಡನಪ್ಪ ಅಂತಂದರೆ ಅದು ಬೆಗ್ಗಿಂಗ್ ಅಂತಾರಲ್ಲ, ಅಂದರೆ ಭಿಕ್ಷೆಗಾರಿಗೆ ನೋಡಿದಿರಲ್ಲ, ಭಿಕ್ಷುಕರಿಗೆ ನೋಡಿರಲ್ಲ, ಅಮ್ಮ ತಾಯಿ ಸ್ವಲ್ಪ ಕೊಡ್ರಿ, ಅಮ್ಮ ತಾಯಿ ಇಲ್ಲ ಅಂದ್ರೂ ಕೂಡ ಅಮ್ಮ ಏನಂತಾನ, ಅಮ್ಮ ಏನಾದರೂ ಇದ್ರು ಕೊಡ್ರಮ್ಮ, ಏನಾರ ಇದ್ರು ಕೊಡ್ರಮ್ಮ, ಇಲ್ಲಮ್ಮ ಏನಾದರೂ ಕೊಡ್ರಿ ಅಂತೇಳಿ ಯಾವ ರೀತಿಗೆ ಬಿಟ್ಟು ಬಿಡದೆ ಆತನ ಯಾವ ರೀತಿಗೆ ಭಿಕ್ಷೆ ಬೇಡ್ತಾನೋ ಆ ರೀತಿಗೆ ನಾವು ನೋಡ್ತಿದ್ದೇವೆ. ಇಲ್ಲಿ ಅಧಿಕಾರಿ ಆತನ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ, ಯೇಸು ಕ್ರಿಸ್ತನಿಗೆ ಏನು ಮಾಡ್ತಾನಂದರೆ ಬಹಳವಾಗಿ ಆತನ ಏನು ಮಾಡ್ದನಂತ? ಬೇಡಿಕೊಂಡನೆಂಬುದಾಗಿ ದೇವರ ವಾಕ್ಯ ನೋಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಭಿಕ್ಷುಕರಂತೆ, ಬೆಗ್ಗರ್ಗಳಂತೆ, ಭಿಕ್ಷೆ ಬೇಡುವರಂತೆ ಅಷ್ಟೊಂದು ಬಹಳವಾಗಿ ಆತನು ಅಧಿಕಾರಿ ಇದ್ದರೂ ಕೂಡ, ಎಲ್ಲ ಇದ್ದರೂ ಕೂಡ ಈ ಶ್ರಮೆ ಅಂತಕ್ಕಂಥದ್ದು, ಈ ವ್ಯಾಧಿ ಅಂತಕ್ಕಂಥದ್ದು, ಈ ಕಣ್ಣೀರು ಅಂತಕ್ಕಂಥದ್ದು, ಈ ದುಃಖ ಅಂತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಮೂರನೇದಾಗಿ ಯಾವ ರೀತಿ ಅದು ಪ್ರಯೋಜನವಾಗಿರ್ತದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಶ್ರಮೆಗಳು, ವ್ಯಾಧಿಗಳು, ಸಂಕಟಗಳು ಏನಾಗ್ತಾವಪ್ಪ ಅಂತಂದರೆ ನಾವು ದೇವರ ಮೇಲೆ ಆತುಕೊಳ್ಳುವಂತೆ ನಮ್ಮನ್ನು ಮಾಡ್ತಾವ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಮೂರನೇ ಪ್ರಯೋಜನ ಏನಪ್ಪ ಅಂತಂದರೆ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ನಾವು ಹೆಚ್ಚು ಯಾವಾಗ ಪ್ರಾರ್ಥನೆ ಮಾಡ್ತೀವಪ್ಪ ಅಂತಂದರೆ, ಹೆಚ್ಚು ಯಾವಾಗ ದೇವ್ರ ಹತ್ರ ಹೋಗ್ತೀವಪ್ಪ ಅಂತಂದರೆ, ಹೆಚ್ಚು ಎಡಬಿಡದೆ ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ಹೆಚ್ಚು ಬೇಸರಗೊಳ್ಳದೆ ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ತಪ್ಪಲಾರದೆ ಯಾವಾಗ ಪ್ರಾರ್ಥನೆ ಮಾಡ್ತೀವಪ್ಪ ಅಂತಂದರೆ, ನಾವು ಆರಾಮಾಗಿದ್ದಾಗ, ನಮಗೆಲ್ಲ ಆರೋಗ್ಯ ಇದ್ದಾಗ ನಾವು ಪ್ರಾರ್ಥನೆ ಮಾಡೋದಿಲ್ಲ ರೀ. ಮಾಡ್ತೀವಿ? ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ಎಲ್ಲ ಆರಾಮಿರ್ತದೆ, ಪ್ರಾರ್ಥನೆ ಬರಲ್ಲ ಅವಾಗ. ಪ್ರಾರ್ಥನೆ ಯಾವಾಗ ಮಾಡ್ತೀವಿ? ಬಹಳ ಪ್ರಾರ್ಥನೆ ಯಾವಾಗ ಮಾಡ್ತೀವಿ? ಹೆಚ್ಚು ಪ್ರಾರ್ಥನೆ ಯಾವಾಗ ಮಾಡ್ತೀವಿ? ಕಣ್ಣೀರು ಸುರಿಸಿ ಪ್ರಾರ್ಥನೆ ಯಾವಾಗ ಮಾಡ್ತೀವಿ? ಉಪವಾಸ ಕೂಡಿದ ಪ್ರಾರ್ಥನೆ ಯಾವಾಗ ಮಾಡ್ತೀವಿ? ಎಲ್ಲರಿಗೆ ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡಿರಿ, ನೀವು ಪ್ರಾರ್ಥನೆ ಮಾಡಿರಿ, ಕಂಡೋರಿಗೆಲ್ಲ ಪ್ರಾರ್ಥನೆ ಕೋರಿಕೆ ಯಾವಾಗ ಕೊಡ್ತೀವಿ ನಾವು? ಆ ಸೇವಕರಿಗೆ ಪ್ರಾರ್ಥನೆ ಮಾಡಿ, ಈ ಸೇವಕರಿಗೆ ಪ್ರಾರ್ಥನೆ ಮಾಡಿರಿ, ಆ ಸಿಸ್ಟರ್ ಪ್ರಾರ್ಥನೆ ಮಾಡಿರಿ, ಈ ಸಿಸ್ಟರ್ ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ ಅಂತೇಳಿ ಯಾವಾಗಿಯೂ ಹೆಚ್ಚು ಪ್ರಾರ್ಥನೆ ಮಾಡ್ತೀವಿ ನಾವು? ಈ ಶ್ರಮೆಗಳು, ಈ ಸಂಕಟಗಳು, ಈ ವ್ಯಾಧಿಗಳು ವಿಶ್ವಾಸ ಜೀವಿತದಲ್ಲಿ ಏನು ಕಲಿಸ್ತವಪ್ಪ ಅಂತಂದರೆ, ಮೂರನೇದಾಗಿ ಈ ಶ್ರಮೆ, ವ್ಯಾಧಿ, ಸಂಕಟಗಳು, ದುಃಖಗಳು ಏನು ನಮಗೆ ತರ್ತವಪ್ಪ ಅಂತಂದರೆ, ಯಾವ ರೀತಿಗೆ ನಮಗೆ ಪ್ರಯೋಜನವಾಗಿರ್ತವಪ್ಪ ಅಂತಂದರೆ, ನಾವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಳ್ಳುವಂತೆ ನಮಗೆ ಮಾಡ್ತಾವ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚಾಗಿ ವ್ಯಾಧಿಗಳು ಬಂದಾಗ ಪ್ರಾರ್ಥನೆ ಮಾಡ್ತೀವಿ, ಹೆಚ್ಚಾಗಿ ರೋಗಗಳು ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಉಪವಾಸದ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮೇಲೆ ಆತ್ಕೊಳ್ತೀವಿ ನಾವು. ಇದೆಲ್ಲ ಯಾಕೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದೇ ನೋಡ್ತೀವಿ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಈ ಒಂದು ಸಭಾಮಂದಿರದ ಅಧಿಕಾರಿ ಮನೆಯ ಮೂಲಕವಾಗಿ ಇವತ್ತು ದೇವರು ನಮ್ಮ ಜೊತೆ ಏನು ಮಾತಾಡ್ತಾ ಇದ್ದೀನಪ್ಪ ಅಂದರೆ, ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಏನೇ ಇದ್ದಿರ್ಬೋದು, ಸಾಯುವಂಥ ಪರಿಸ್ಥಿತಿ ಇದ್ದಿರ್ಬೋದು, ಇವತ್ತು ಭಯಂಕರವಾದಂಥ ರೋಗದ ಪರಿಸ್ಥಿತಿ ಇದ್ದಿರ್ಬೋದು, ಇವತ್ತು ನಮಗೆ ಅಸಾಧ್ಯವಾದಂಥ ಒಂದು ರೋಗ, ವ್ಯಾಧಿ, ಬಾಧೆ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ ಕಾಡ್ತಾ ಇರ್ಬೋದು. ಆದರೆ ಇವತ್ತು ನಮಗೆ ಆ ಶ್ರಮೆಗಳು, ಸಂಕಟಗಳು ನಮಗೆ ಏನು ಕಲಿಸ್ತವೆ ಎಂಬುದನ್ನು ನಾವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಳ್ಳುವಂತೆ ಆ ಶ್ರಮೆ, ಸಂಕಟಗಳನ್ನ ಮಾಡ್ತಾವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಎಂಥ ಅದ್ಭುತವಾದಂಥ ದೇವರ ಹೃದಯ ನೋಡ್ರಿ, ಎಂಥ ಅದ್ಭುತವಾದಂಥ ದೇವರ ಆಲೋಚನೆ ನೋಡ್ರಿ. ಕೊನೆಯದಾಗಿ ನಾಲ್ಕನೇದಾಗಿ ನಾವು ನೋಡೋಣ. ಕೊನೆಯದಾಗಿ 4ನೇ ಪ್ರಯೋಜನ ವಿಶ್ವಾಸಿಗೆ ಏನೆಂಬುದಾಗಿ ಯಾರಾದರೂ ನೋಡ್ತೀರಾ? ದಯವಿಟ್ಟು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 49ನೇ ವಚನ. ವಿಶ್ವಾಸಿಗಳ ಜೀವಿತದಲ್ಲಿ ಶ್ರಮೆ, ವ್ಯಾಧಿಗಳು ತರುವಂಥ 4 ಪ್ರಯೋಜನಗಳಲ್ಲಿ ಕೊನೆಯ ಪ್ರಯೋಜನ ಯಾರಾದರೂ ಓದ್ತೀರಾ? ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 49ನೇ ವಚನ ದಯವಿಟ್ಟು ಓದ್ರಿ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯು ಕಡೆಯೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವೇ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂಬುದಾಗಿ ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ
40ನೇ ವಚನದಿಂದ ಈ 50ನೇ ವಚನ ತನಕ ಒಂದು ಘಟನೆಯಲ್ಲಿ ಸಂಭವಿಸಿದೆ. ಈ ಒಂದು ಸಭಾಮಂದಿರದ ಅಧಿಕಾರಿ ಆಲ್ರೆಡಿ ಬಂದು ಯೇಸು ಸ್ವಾಮಿ ಬೇಡ್ಕೊಳ್ತಾ ಇದ್ದಾನೆ, ಅಪ್ಪ ನನಗಿರುವಂಥ 12 ವರ್ಷದ ಒಬ್ಬಳೇ ಒಬ್ಬಳು ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ, ನೀನು ಬೇಗ ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಕೆಯನ್ನು ಉಳಿಸಪ್ಪ, ಬದುಕಿಸಪ್ಪ ಅಂತೇಳಿ ಆತನು ಬೇಡ್ಕೊಳ್ತಾ ಇದ್ದಾನೆ. ಆದರೆ ನಾವು ನೋಡ್ತಿದ್ದೇವೆ 40ನೇ ವಚನದಿಂದ ಈ 49ನೇ ವಚನದಲ್ಲಿ ಮಧ್ಯದಲ್ಲಿ ಒಂದು ಕೆಲಸ ಆಗಿದೆ. ಅಲ್ಲಿ ಏನಾಗಿದೆ ಹೇಳ್ರಿ? ಒಬ್ಬರು ಬಂದು ಏನು ಹೇಳ್ತಾರ, ನಿನ್ನ ಮಗಳು ಏನಾಗಿದ್ದಾಳೆ, ಆಲ್ರೆಡಿ ನಿನ್ನ ಮಗಳು ತಡ ಆಯಿತು, ಸತ್ತು ಹೋಗಿದ್ದಾಳೆ, ಇನ್ನು ಮುಂದೆ ಗುರುವಿಗೆ ತೊಂದರೆ ಕೊಡೋದು ಬೇಡ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ. ಆವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುಳು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಈ ಒಂದು ವರ್ತಮಾನ, ಈ ಒಂದು ವಾರ್ತೆ ಇಲ್ಲಿ ತನಕ ಆತನ ನಂಬಿಕೆ ಬೇರೆ ಇತ್ತು. ಆದರೆ ಇವಾಗ ಆತನ ನಂಬಿಕೆಗೆ ಏನಾದರೂ ಅರ್ಥ ಇದೆ ರೀ? ಇಲ್ಲಿ ತನ ಜೀವಂತ ಇದ್ದಳು ಬೇಡ್ತಾ ಇದ್ದಾನೆ ಆತನ, ನನ್ನ ಮಗಳು ಸಾಯುವ ಹಾಗಿದ್ದಾಳೆ, ಬೇಗ ಬಾ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಆದರೆ ಆ ವ್ಯಕ್ತಿ ಬಂದು ಹೇಳಿದ ಮೇಲೆ ಇಟ್ ಈಸ್ ಫಿನಿಶ್. ಇನ್ನು ಮುಂದೆ ನಂಬಿಕೆಗೆ ಯಾವುದೇ ಆಸ್ಕರ ಇಲ್ಲಲ್ಲಿ. ಅಂದರೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಂಬಿಕೆ ಈಗ ಹೆಚ್ಚಿರ್ತದೇನೋ ಅದಕ್ಕಿಂತ ಮೊದಲಿನ ನಂಬಿಕೆ ಹೆಚ್ಚಿರ್ತದೆ ರೀ? ಯಾವಾಗಿನ ನಂಬಿಕೆ ಹೆಚ್ಚಿರ್ತದೆ? ಮೊದಲಿನ ನಂಬಿಕೆ ಹೆಚ್ಚಿರ್ತದೆ. ಯಾಕಂದ್ರೆ ಇನ್ನೂ ಏನಿರ್ತಾಳೆ ಆಕೆ? ಬದುಕಿರ್ತಾಳೆ. ಆವಾಗ ನಂಬಿಕೆ, ಹೋಪ್ ಇರ್ತದೆ. ಯಾರೇ ನಮ್ಮ ಮನೆಯಾಗಿನ್ನ ರೋಗದಲ್ಲಿ ಒದ್ದಾಡ್ತಾ ಇದ್ದಾರೆ ಅಂದರೆ, ಅವ್ರು ಸಾಯುವಂಥ ಸ್ಥಿತಿಯಲ್ಲಿ ಇದ್ದರೆ ನಮಗೊಂದು ನಿರೀಕ್ಷೆ ಇರ್ತದೆ. ಬಂದವ್ರನ್ನ ಏನು ಹೇಳ್ತಾರೆ ಅಂದರೆ, ಅಮ್ಮ ಆರಾಮತ್ತದ, ಏನು ಟೆನ್ಷನ್ ತೊಗೊಬಿಡಂತಾರೆ ಬಂದವರೆಲ್ಲ. ನಮಗೂ ಕೂಡ ಏನಿರ್ತದೆ, ಒಂದು ಧೈರ್ಯ ಇರ್ತದೆ ನಮಗೂ ಕೂಡ, ಹೌದಲ್ಲ? ಜೀವ ಇದ್ದರೆ, ಜೀವ ಹೋದ ಮೇಲೆ ನಂಬಿಕೆ ಇರ್ತದೆ? ಇರಲ್ಲ. ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಪರಿಸ್ಥಿತಿ ಹೆಂಗದ ಅಂದರೆ, ಯೇಸು ಸ್ವಾಮಿಗೆ ಆತನು ಬೇಡ್ಕೊತಾ ಇದ್ದಾನೆ, ನನ್ನ ಮಗಳು ಸಾಯೋಗಿದ್ದಾಳೆ ಅಂತೇಳಿ. ಆತನು ಹೋಗ್ಬೇಕಂತೇಳಿ ಆತನು ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ಅಡ್ಡ ಏನಾಗಿದೆ ಅಂದರೆ, ಒಬ್ಬ 12 ವರ್ಷದ ರಕ್ತ ಕುಸುಮದ ರೋಗಿಯ ಮಧ್ಯದಲ್ಲಿ ಅಡ್ಡ ಬರ್ತಾಳೆ ಅಂತೇಳಿ. ಹಲ್ಲೆಲೂಯಾ. ಅರ್ಥ ಆಗ್ಲತ್ತದ್ರಿ? ಅರ್ಜೆಂಟ್ ಯಾರಿಗದ? ಯಾರಿನಿಗೆ ಅರ್ಜೆಂಟ್ ಅದ. ಸೀರಿಯಸ್ ಯಾರಿನ ಮನೆಯಲ್ಲಿ ಸೀರಿಯಸ್ ಅರ ಪೇಷಂಟ್, ನಿಮ್ಗೆ ತಿಳಿಯಂಗೆ ಹೇಳ್ತೀವಿ, ಊಹೆ ಮಾಡಿಕೊಡ್ರಿ. ಆಸ್ಪತ್ರೆಗೆ ಹೋಗಿವಿ, ವೆರಿ ಸೀರಿಯಸ್ ಕಂಡೀಷನ್, ವೆರಿ ಸೀರಿಯಸ್. ಆಸ್ಪತ್ರೆಗೆ ಹೋಗಿವಿ, ಟೇಬಲ್ ಮೇಲೆ ಹಾಕ್ಯಾರ, ಡಾಕ್ಟ್ರ್ ಬಂದು ನಮ್ಮನ್ನು ನೋಡ್ತಾ ಇದ್ದಾರೆ. ಡಾಕ್ಟ್ರ್ ಕೇಳ್ತಾರೆ ಏನಾಗ್ಯದ ಅಂತ ಕೇಳತ್ತರ. ಮಾತುಕತೆ ಜಸ್ಟ್ ಪ್ರಾರಂಭ ಆಗಿ ಟೇಬಲ್ ಮೇಲೆ ಪೇಷಂಟ್ ಬಿದ್ದದ, ಡಾಕ್ಟ್ರ್ ನೋಡ್ಲತ್ತನ. ಅಷ್ಟಾಗೆ ಇನ್ನೊಂದು ಏನಾಗ್ತದೆ ಅಂದರೆ, ಆಕ್ಸಿಡೆಂಟ್ ಕೇಸ್ ಬರ್ತದೆ. ಏನು ಬರ್ತದೆ? ವೆರಿ 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 ಸೀರಿಯಸ್ ಕೇಸ್ ಬರ್ತದೆ. ತಕ್ಷಣ ಡಾಕ್ಟ್ರ್ ಏನು ಮಾಡ್ತಾನಂದರೆ, ಈ ಟೇಬಲ್ ಮೇಲೆ ಇದ್ದ ಪೇಷಂಟಿಗೆ ಬಿಟ್ಟು, ಈ ಸೀರಿಯಸ್ ಪೇಷಂಟ್ ಬಿಟ್ಟು, ವೆರಿ ಸೀರಿಯಸ್ ಇದ್ದ ಎಮರ್ಜೆನ್ಸಿ ಪೇಷಂಟಿಗೆ ನೋಡ್ಲಿಕ್ಕೆ ಹೋಗ್ತಾನೆ ನಾವು. ಅವಾಗ ನಮ್ಮ ಮನಸ್ಸು ಹೆಂಗಾಗ್ತದೆ? ನಮಗೇನು ಅನ್ನಿಸ್ತದೆ? ಹಾಂ, ಸೀರಿಯಸ್ ಕಂಡೀಷನ್, ಡಾಕ್ಟ್ರ್ ಆಲ್ರೆಡಿ ಬಂದು ಟೇಬಲ್ ಮೇಲೆ ನೋಡ್ತಾ ಇದ್ದಾರೆ, ಮತ್ತೊಬ್ಬರು ಬಂದು ಇನ್ನೊಂದು ಎಮರ್ಜೆನ್ಸಿ ಕೇಸ್ ಅದ ಅಂತೇಳಿ ಕರ್ಕೊಂಡು ಹೋದ್ಮೇಲೆ ಈ ಟೇಬಲ್ ಮೇಲಿದ್ದಂಥ ವ್ಯಕ್ತಿ ಪರಿಸ್ಥಿತಿ ಹೆಂಗಿರ್ತದೆ ಮತ್ತು ಅವ್ರ ಜೊತೆ ಇದ್ದವ್ರ ಪರಿಸ್ಥಿತಿ ಹೆಂಗಿರ್ತದೆ ರೀ? ಹಾಂ, ಕೈ ಮೈ ಪೂರ ಒಡ್ಡು ಮರ್ಕೊಂಡು ಅಧಿಕಾರ ಇತ್ತಂದ್ರೆ ಏನಾರೇ ಮಾಡಬಹುದು ಅಂಥೇಳಿ ಭಾಳ ಪ್ರಯತ್ನ ಮಾಡ್ಬೇಕಂತ ಏನೋ ಮನಸ್ಸಿನಾಗ ಬರ್ತದೆ, ಹೌದಲ್ಲ? ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಇಲ್ಲಿ ಕೂಡ ಅದೇ ಆಗಿದೆ. ಏನಾಗಿದೆ? ಸೇಮ್ ಡಾಕ್ಟ್ರ್ ಹೆಂಗೆ ಟೇಬಲ್ ಮೇಲಿನ ಪೇಷಂಟ್ ಬಿಟ್ಟು ಹೋದನ, ಹಂಗೆ ಯೇಸು ಸ್ವಾಮಿನ ಏನು ಮಾಡ್ಯಾನ ಇಲ್ಲಿ? ಯಾಯಿರ್ನ ಮಗಳ ಸಲಗ ಆತನ ಬೇಡ್ಕೋತಾ ಇದ್ದಾನೆ. ಇನ್ನು ಹೋಗ್ಬೇಕಂತೇಳಿ ಆತನು ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ಯಾರು ಬಂದ್ರೆ ಅಡ್ಡ? 12 ವರ್ಷದ ರಕ್ತ ಕುಸುಮ ರೋಗಿ ಅಂತ ಸ್ತ್ರೀ ಎಲ್ಲಿ ಬಂದಳಕ್ಕೆ? ಮಧ್ಯದಲ್ಲಿ ಅಡ್ಡ ಬಂದಿದ್ದರಿಂದ ಟೈಮ್ ಎಲ್ಲ ಎಲ್ಲ ಹೋಯ್ತಂದ್ರೆ ಅಲ್ಲಿ ಸ್ಪೆಂಡ್ ಆಯ್ತು ಅಂತೇಳಿ. ಹಲ್ಲೆಲೂಯಾ. ಏನಾಯ್ತು? ಅಲ್ಲೇ ಟೈಮ್ನು ಭಾಳ ಡಿಲೇ ಆಯಿತು, ಲೇಟ್ ಆಯಿತು. ಆಕೆ ಮುಟ್ಟಿದಳು, ಸ್ವಸ್ಥಾದಳು, ತಕ್ಷಣ ಪ್ರಭಾವ ಹೊರಟಾಯಿತು. ಯಾರಂತ ಕೇಳಿದ್ರು, ಯೇಸು ಸ್ವಾಮಿ ಅಂದ್ರೆ, ಏನಪ್ಪ ಇಷ್ಟು ಜನ ಇದ್ದಾರೆ ನಿಮ್ಮ ಮತ್ತೆ ಕೇಳ್ತಿಲ್ಲ ಅಂದರು. ಅಷ್ಟೆಲ್ಲ ಆಗಿ ಆಕೆ ಬಂದು ಆಕೆ ಎದುರುಗಡೆ ನಿಲ್ಲ ತನಕ ಅಲ್ಲಿ ಪೇಷಂಟ್ ಏನೈತ್ರಿ?
ಅಲ್ಲಿ ಪೇಷಂಟ್ ಏನಾಯಿತು? ತೀರ್ಕೊಂಡ್ರು. ಅವಾಗೊಬ್ಬ ಮನುಷ್ಯ ಬಂದಿರ್ತಾನೆ, ನಿನ್ನ ಮಗಳೇನಾದಳು? ತೀರ್ಕೊಂಡ್ರು. ಇನ್ನು ಮುಂದೆ ಗುರುವಿಗೆ ತೊಂದರೆ ಕೊಡಬೇಡ ಅಂದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಅಂಜಬೇಡ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕ್ತಾಳೆ ಅಂದಾಗ ಹೇಳ್ತಾನೆ. ಹಲ್ಲೆಲೂಯ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 49ನೇ ವಚನದಲ್ಲಿ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಶ್ರಮೆಗಳು, ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಕಣ್ಣೀರು, ವ್ಯಾಧಿ, ರೋಗ, ಬಾಧೆಗಳು ಏನು ತರ್ತಾವ ಮೆಲುಗಳನ್ನು ಸಂಬಳಿ ನಾವು ನೋಡ್ತೇವೆ. ದೇವರು ಉದ್ದೇಶಪೂರ್ವಕವಾಗಿ ಆತನ ತಡ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ವಿಶ್ವಾಸವನ್ನು ಅಧಿಕ ಮಾಡ್ತಾ ಇರ್ತಾನೆ ಅಂತ ಹೇಳಿ. ಹಲ್ಲೆಲೂಯ. ಏನು ಮಾಡ್ತಾ ಇರ್ತಾನೆ ರೀ? ನಮ್ಮ ವಿಶ್ವಾಸವನ್ನು, ನಮ್ಮ ನಂಬಿಕೆಯನ್ನು ನಾವು ನಂಬಿದಂಥ ದೇವರು ಏನು ಮಾಡ್ತಾನಂದರೆ, ಶ್ರಮೆಗಳು, ಸಂಕಟಗಳು, ವ್ಯಾಧಿಗಳು ನಮ್ಮ ಜೀವಿತದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ, ನಮ್ಮ ವಿಶ್ವಾಸವನ್ನು ಆತನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯ. ಇದು ವಿಶ್ವಾಸಿಗೆ ದೇವರು ಶ್ರಮೆಗಳ ಮೂಲಕವಾಗಿ, ವ್ಯಾಧಿಯ ಮೂಲಕವಾಗಿ, ಬಾಧೆಗಳ ಮೂಲಕವಾಗಿ, ಕಣ್ಣೀರಿನ ಮೂಲಕವಾಗಿ ದೇವರು ಕೊಡುವಂಥ 4 ಪ್ರಯೋಜನಗಳು ಅಂತ ಹೇಳಿದ್ರೆ. ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ಈ ನನ್ನ ಮಾತುಗಳನ್ನು ಕೇಳುವಂಥ ನನ್ನ ಪ್ರೀತಿಯ ತಮ್ಮ, ತಂಗಿ, ನನ್ನ ಎಲ್ಲ ಸ್ನೇಹಿತರೆ, ದೇವ್ರ ಮಕ್ಕಳೇ, ಇವತ್ತು ನಾವು ನೋಡಿರುವಂಥ ಈ ಮನೆಯಲ್ಲಿ ನಾವು ನೋಡ್ತಿದ್ದೇವೆ, ದೇವರು ಆ ಮನೆಯಲ್ಲಿ ಅಂಥ ಒಂದು ಅಸಾಧ್ಯವಾದಂಥ ಪರಿಸ್ಥಿತಿ ಇದ್ದರೂ ಕೂಡ, ಆ ಮನೆಯಲ್ಲಿ ನಾವು ನೋಡ್ತಿದ್ದೇವೆ ದುಃಖದ ವಾತಾವರಣ ಇದ್ದರೂ ಕೂಡ, ಆ ಮನೆಯಲ್ಲಿ ಎಲ್ಲರಲ್ಲಿ ಭಯಾಂದೋಲನ ಇದ್ದರೂ ಕೂಡ, ಆ ಮನೆಯಲ್ಲಿ ನಾವು ನೋಡ್ತಿದ್ದೇವೆ ಕೊನೆಗೆ ಒಂದು ಸಾವು ಕೂಡ ಸಂಭವಿಸಿದ್ರು ಕೂಡ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದವರ ಮಕ್ಕಳೇ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ, ಯೇಸು ಕ್ರಿಸ್ತನನ್ನು ಆಧಾರ ಮಾಡಿಕೊಂಡಿದ್ದರಿಂದ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದವರ ಮಕ್ಕಳೇ, ಈ ಶ್ರಮೆ, ಸಂಕಟ, ವ್ಯಾಧಿ, ರೋಗ, ಬಾಧೆಗಳು ಏನು ಮಾಡ್ತಪ್ಪ ಅಂತಂದರೆ, 4ನೇದಾಗಿ ನಾವು ನೋಡ್ತಿದ್ದೇವೆ ಆ ಯಾಯೀರನ ವಿಶ್ವಾಸವನ್ನು ವೃದ್ಧಿಗೊಳಿಸುವಂತೆ ದೇವರು ಮಾಡ್ದನು ಅಂತೇಳಿ. ಹಲ್ಲೆಲೂಯ. ಉದ್ದೇಶಪೂರ್ವಕವಾಗಿ ತಡ ಮಾಡಿದನು, ತಡ ಆಯಿತು, ಲೇಟ್ ಆಯಿತು, ಆದರೆ ನಾವು ನೋಡ್ತಿದ್ದೇವೆ ನಮ್ಮ ದೇವರು ತಡ ಮಾಡಿದರೂ ಕೂಡ ಆತನು ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಇವತ್ತು ಯಾವುದೇ ರೋಗ ಆಗಲಿ, ವ್ಯಾಧಿ ಆಗಲಿ, ಬಾಧೆ ಆಗಲಿ, ಸಂಕಟ ಆಗಲಿ, ಯಾವುದೇ ನಿಮ್ಮ ಜೀವಿತದಲ್ಲಿ ವಾಸಿ ಆಗದಂಥದ್ದು ತಡ ಆಗ್ತಾ ಇದೆಯಪ್ಪ ಅಂತಂದರೆ, ಅನೇಕ ಪ್ರಯತ್ನಗಳನ್ನು ಮಾಡಿ ನೀವು ಸೋತು ಹೋಗ್ತಾ ಇದ್ದೀರಪ್ಪ ಅಂತಂದರೆ, ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೈಯಲ್ಲಿದ್ದೆಲ್ಲ ಖಾಲಿ ಮಾಡಿಕೊಂಡು ಇನ್ನೇನಪ್ಪ ಜೀವನ ಅಂತೇಳಿ ನೀವು ನಂಬಿಕೆಯನ್ನು ಒಂದು ವೇಳೆ ಕಳೆದುಕೊಂಡು ಒಂದು ವೇಳೆ ಜೀವಿಸ್ತಾ ಇರೋದಾದರೆ, ನಾನು ನಂಬ್ತೇನೆ ನನ್ನ ಪ್ರೀತಿದವರ ಮಕ್ಕಳೇ, ಸಾವು ನಿಮ್ಮನ್ನು ಬಂದು ಕುತ್ತಿಗೆ ಮೇಲೆ ನಿಂತ್ಕೊಂಡ್ರೂ ಕೂಡ ಯೇಸುವನ್ನು ನೀವು ನಂಬುವುದಾದರೆ, ಯೇಸು ಕ್ರಿಸ್ತನ ಮೇಲೆ ಅಧಿಕವಾದಂಥ ವಿಶ್ವಾಸ ನೀವು ಇಡುವುದಾದರೆ, ಖಂಡಿತವಾಗಿ ದೇವರೊಂದು ಅದ್ಭುತವನ್ನು ಆತನು ಮಾಡ್ತಾನಂತೇಳಿ. ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೀವಿ ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಿ ದೇವರು ಪ್ರೀತಿಸೋ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನಂತ ಅನುಕೂಲವಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮನೆ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಈ ಸಭಾಮಂದಿರದ ಅಧಿಕಾರಿಯ ಮನೆಯಲ್ಲಿ ದುಃಖ ಇತ್ತು, ವ್ಯಾಧಿ ಇತ್ತು, ಕಣ್ಣೀರಿತ್ತು, ರೋಗ ಇತ್ತು, ಬಾಧೆ ಇತ್ತು, ಮರಣ ಇತ್ತು. ನಾವು ನೋಡ್ತೇವೆ ಕೊನೆಗೆ ಅವರ ವಿಶ್ವಾಸ ವೃದ್ಧಿಯಾಗಿದ್ದರಿಂದ, ಅವರು ವಿಶ್ವಾಸದಲ್ಲಿ ಬೆಳೆದಿದ್ದರಿಂದ, ಅವರು ಕಾಣದಿರುವುದನ್ನು ನೋಡದಿರುವುದನ್ನು ಆತನು ಯಾಯೀರನ್ನು ನಂಬಿದ್ದರಿಂದ ನಾವು ನೋಡ್ತೇವೆ ಆ ಕುಟುಂಬದಲ್ಲಿ ಒಂದು ಅದ್ಭುತವಾಗಿ ಸತ್ತು ಹೋದಂಥ ಮಗಳು ತಿರುಗಿ ಜೀವವನ್ನು ಪಡೆದುಕೊಂಡಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ನಾವು ನಿರಾಶೆ ಆಗೋದಕ್ಕೆ ಅವಕಾಶ ಇಲ್ಲ ಅಂತೇಳಿ. ಹಲ್ಲೆಲೂಯ. ಪರಿಸ್ಥಿತಿ ನಮ್ಮ ಕುಟುಂಬದಲ್ಲಿ ಏನೇ ಇದ್ದರೂ ಕೂಡ, ಆದರೆ ನಮ್ಮ ವಿಶ್ವಾಸವನ್ನು ಹೆಚ್ಚಿಸುವಂಥ, ನಮ್ಮ ವಿಶ್ವಾಸವನ್ನು ಬಲಪಡಿಸುವಂಥ, ನಮ್ಮ ನಂಬಿಕೆಗೆ ಆಧಾರವಾಗಿರುವಂಥ ಕ್ರಿಸ್ತನನ್ನು ನಾವು ನಂಬಿದ್ದರಿಂದ ಈ ಮನೆಯನ್ನು ಆಧಾರ ಮಾಡಿಕೊಂಡು, ಈ ಮನೆಯಲ್ಲಿರುವಂಥ ವ್ಯಕ್ತಿಯನ್ನು ಆಧಾರ ಮಾಡಿಕೊಂಡು, ಈ ಮನೆಯಲ್ಲಿ ಈ ಒಂದು ಶ್ರಮೆಗಳಿಂದ ಬಂದಂಥ 4 ಪ್ರಯೋಜನಗಳನ್ನು ನೀವು ಕೂಡ ಆಧಾರ ಮಾಡಿಕೊಂಡು ಒಂದೆಡೆ ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನೀವು ಮುಂದೆ ಹೋಗೋದಾದರೆ ಖಂಡಿತವಾಗಿ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ದೇವರು ಬಿಡುಗಡೆಯನ್ನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯ. ಹಾಗೆ ದೇವರು ಯಾವ ರೀತಿಗೆ ಯಾಯೀರನ ಮನೆಯಲ್ಲಿ ದೇವರೊಂದು ಅದ್ಭುತವನ್ನು ಜರುಗಿಸಿದನು, ಯಾಯೀರನ ಮನೆಯಲ್ಲಿ ದೇವರ ಆಶ್ಚರ್ಯವನ್ನು ಜರುಗಿಸಿದನು, ಯಾಯೀರನ ಮನೆಯಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡಿದನು, ಅದೇ ರೀತಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವರ ಮಕ್ಕಳೆಲ್ಲರೂ ಕೂಡ ಇವತ್ತು ಈ ಕುಟುಂಬ ಆತಂಕದಲ್ಲಿರುವಾಗ, ಈ ಕುಟುಂಬ ದುಃಖದಲ್ಲಿರುವಂಥ ಸಂದರ್ಭದಲ್ಲಿ, ಇವತ್ತು ತಾಯಿ ತನ್ನೊಬ್ಬನೇ ಮಗನಿಗೋಸ್ಕರಾಗಿ ಹಗಲು ರಾತ್ರಿ ಕಣ್ಣೀರು ಸುರಿಸುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಸೇರಿ ಅವರನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸ್ಬೇಕಂತೇಳಿ. ಹಲ್ಲೆಲೂಯ. ನಾವೆಲ್ಲರೂ ಕೂಡ ಶ್ರಮೆಗಳಲ್ಲಿ, ಸಂಕಟಗಳಲ್ಲಿ, ವ್ಯಾಧಿಯಲ್ಲಿ, ಬಾಧೆಯಲ್ಲಿರುವಂಥ ಈ ಕುಟುಂಬಕ್ಕೆ ನಾವು ಆದರಣೆ ಕೊಟ್ಟು ಅವರಿಗೋಸ್ಕರಾಗಿ ಪ್ರಾರ್ಥನೆ ಸಪೋರ್ಟು, ಪ್ರಾರ್ಥನೆ ಸಹಾಯ
ನಾವು ಕೂಡ ಮಾಡೋದಾದರೆ ಖಂಡಿತವಾಗಿ ಆ ಕುಟುಂಬದಲ್ಲಿ ವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ನಂಬಿಕೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ನಾವು ನೋಡ್ತೇವೆ, ಯಾವಾಗ ನಂಬಿಕೆ ವಿಶ್ವಾಸ ವೃದ್ಧಿ ಆಗ್ತದೋ ಆ ಹೆಚ್ಚಾದಂಥ ವಿಶ್ವಾಸ, ಹೆಚ್ಚಾದಂಥ ಆ ನಂಬಿಕೆ ನಮ್ಮ ಮಧ್ಯದಲ್ಲಿ ಒಂದು ಅದ್ಭುತವನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ದೇವರು ವ್ಯಾಧಿ, ಕಣ್ಣೀರು, ಶ್ರಮೆ, ಸಂಕಟಗಳ ಮೂಲಕವಾಗಿ 4 ಪ್ರಯೋಜನಗಳನ್ನು ಆತನ ತರ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿದೀವಿ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಹಾಗಾದರೆ ಮೊದಲನೇದಾಗಿ ಈ ಶ್ರಮೆ, ಈ ಸಂಕಟ, ವ್ಯಾಧಿ ಮೊದಲನೇದಾಗಿ ನಮ್ಮನ್ನು ಏನು ಮಾಡ್ತದ್ರಿ? ಮೊದಲನೇ ಪ್ರಯೋಜನ ಏನು? ನಮ್ಮನ್ನು ದೇವರ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ತಾವೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅಮ್ಮ, ತಂಗಿ, ತಮ್ಮ, ನಿಮ್ಮ ಜೀವಿತದಲ್ಲಿ ದೇವರು ಅನುಮತಿಸಿರುವಂಥ ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಯಾವಾದರೂ ಇವೆಯಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ಉದ್ದೇಶಪೂರ್ವಕವಾಗಿ ಅನುಮತಿಸಿದಂಥ ಕಷ್ಟಗಳು, ಶ್ರಮೆಗಳು, ವ್ಯಾಧಿಗಳು ನಿಮ್ಮ ಕುಟುಂಬದಲ್ಲಿ ಇವೆಯಾ? ಒಂದ್ಸಲ ನಿಮ್ಮನ್ನು ಪರೀಕ್ಷೆ ಮಾಡಿಕೊಂಡು, ಆ ಒಂದು ಪರೀಕ್ಷೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಿಮಗೂ ಕೊಡುವ, ದೇವರು ಕೊಡುವಂಥ ಧೈರ್ಯದ ಮಾತುಗಳೇನೆಂದರೆ, ಮೊಟ್ಟ ಮೊದಲನೇದಾಗಿ ವ್ಯಾಧಿ, ಶ್ರಮೆಗಳು ಮೊದಲನೇದಾಗಿ ಏನು ಪ್ರಯೋಜನ ತರ್ತವೆ ಅಂದರೆ, ಅವು ನಮ್ಮನ್ನು ದೇವರ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ತಾವೆ ಅಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಶ್ರಮೆಗಳು, ಸಂಕಟ, ವ್ಯಾಧಿಗಳು ನಮ್ಮನ್ನು ಏನು ಮಾಡ್ತಾವ್ರಿ? ನಮ್ಮನ್ನು ತಗ್ಗಿಸಿಕೊಳ್ಳುವಂತೆ, ನಾವು ದೀನರಾಗುವಂತೆ ಅವು ನಮ್ಮನ್ನು ಮಾಡ್ತಾವೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಮೂರನೇದಾಗಿ ಈ ವ್ಯಾಧಿ, ಶ್ರಮೆ, ಸಂಕಟ ವಿಶ್ವಾಸಿ ಜೀವಿತದಲ್ಲಿ ಯಾವ ರೀತಿಗೆ ಮೂರನೇ ಪ್ರಯೋಜನವಾಗಿರ್ತದೆ ಅಂದರೆ, ನಾವು ದೇವರ ಮೇಲೆ ಆತುಕೊಳ್ಳುವಂತೆ ಮಾಡ್ತಾವೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಮತ್ತು ನಾಲ್ಕನೇದಾಗಿ ಈ ಒಂದು ದೇವರ ಮಕ್ಕಳ ಜೀವಿತದಲ್ಲಿ ಈ ಶ್ರಮೆಗಳು, ಸಂಕಟಗಳು ವಿಶ್ವಾಸವನ್ನು ಏನು ಮಾಡ್ತಾವ? ವೃದ್ಧಿಗೊಳಿಸ್ತವೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೀವಿ. ಹಲ್ಲೆಲೂಯಾ. ಬನ್ನಿ, ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯ ಭಾಗ ನಿಮ್ಮೆಲ್ಲರ ಮನೆಗೂ, ನಿಮ್ಮ ಕುಟುಂಬಕ್ಕೂ ಆತ್ಮೀಯ ಲಾಭವನ್ನು ತರಲಿ, ಪ್ರಯೋಜನವನ್ನು ತರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ